ಮುನಿರತ್ನರನ್ನ ಸುಳ್ಳು ಕೇಸ್ನಲ್ಲಿ ಅರೆಸ್ಟ್ ಮಾಡಿದ್ದಾರೆ ಎಂಬ ಬಿಜೆಪಿ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ಕೌಂಟರ್ ಕೊಟ್ಟಿದ್ದಾರೆ. ಧಾರವಾಡದಲ್ಲಿ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆ ನೀಡಿದ್ದು, ಮುನಿರತ್ನ ವಿಚಾರದಲ್ಲಿ ಕಾನೂನು ಕ್ರಮ ತೆಗೆದುಕೊಂಡಿದ್ದೇವೆ. ಯಾರೇ ಆಗಲಿ ಈ ರೀತಿ ಪದ ಬಳಕೆ ಮಾಡಬಾರದು. ಮುನಿರತ್ನ ಧ್ವನಿ ಒರಿಜಿನಲ್ಲೋ ನಕಲಿಯೋ ತನಿಖೆ ಬಳಿಕ ತಿಳಿಯಲಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ಕಾನೂನು ಕ್ರಮ ತಗೊಂಡಿದೀವಲ್ಲ. ಯಾರೇ ಆಗಿರಲಿ, ಪ್ರತಿನಿಧಿ ಅಂತಲ್ಲ, ಯಾರೇ ಆಗಿದ್ರು ಕೂಡ ಈ ರೀತಿ ಅವ್ರು ಬಳಸಬಾರ್ದು. ಅದು ಒರಿಜಿನಲ್ ಡೂಪ್ಲಿಕೇಟ್ ಮುಂದೆ ಗುರುತಾಗಬಾರ್ದು. ಪ್ರಿಮಾ ಫೇಸಿ ಎವಿಡೆನ್ಸ್ ಮೇಲೆ ಈ ರೀತಿ ಅರೆಸ್ಟ್ ಆಗಿದೆ. ಎಸ್ಪೆಷಲಿ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ಈ ಥರ ಬದಪಳಿಕೆಗಳು ಮಾಡಬಾರ್ದು. ಅವ್ರು ಹೇಳಿದ್ನಲ್ರಿ, ಬೆಳಗ್ಗೆ ಜಲ್ದಿ ಮಾಡಿದ್ರು ಭಾಳ ಜಲ್ದಿ ಮಾಡ್ಯಾರಂತಾರೆ, ಲೇಟ್ ಮಾಡ್ಯಾರಂತಾರೆ. ಅವರಿಗೆ ಕೇಳ್ಬಿಡಿ ಯಾವಾಗ ಮಾಡ್ಬೇಕಂತ. ಇನ್ಮೇಲೆ ಅವ್ರಿಗೆ ಬರೆದು ಕೊಡೋ ಕೇಳ್ಬಿಡಿ. ಇನ್ಮೇಲೆ ಅವ್ರಿಗೆ IPC ಸೆಕ್ಷನ್ಗಳೇನೋ ಅವರಿಗೆ ತಿದ್ದುಪಡಿ ಮಾಡಿ ಕೊಡೋ ಕೇಳ್ಬಿಡ್ರಿ. ಇನ್ಮೇಲೆ ದಟ್ ಐ ವಿಲ್ ನಾಟ್ ಡಿಸ್ಪ್ಯೂಟ್. ನಾನು ಹೇಳೋಕ್ಕಾಗಲ್ಲ. ಪ್ರಿಮಾ ಫೇಸಿ ಏನು ಆಕ್ಷನ್ ತಗೋಬೇಕು ಸರ್ಕಾರ ತಗೊಂಡಿದೆ. ಬೆಳಗಾವಿಯ ಸೌದತ್ತಿ ಯಲ್ಲಮ್ಮನ ದೇವಸ್ಥಾನದಲ್ಲಿ ಹುಂಡಿ ಎಣಿಕೆ ಕಾರ್ಯ ಮುಕ್ತಾಯವಾಗಿದೆ. ದೇವಿಯ ಹುಂಡಿಯಲ್ಲಿ ಒಟ್ಟು 1,48,00,000 ರೂಪಾಯಿ ಕಾಣಿಕೆ ಸಂಗ್ರಹವಾಗಿದೆ. ಈ ಪೈಕಿ 1.35 ಕೋಟಿ ನಗದು, 11.79 ಲಕ್ಷ ಮೌಲ್ಯದ ಚಿನ್ನಾಭರಣ, 1.80 ಲಕ್ಷ ಮೌಲ್ಯದ ಬೆಳ್ಳಿ ಸಂಗ್ರಹವಾಗಿದೆ. ಕೊಪ್ಪಳದಲ್ಲಿ ವಿಚ್ಛೇದನ ಕೋರಿ ಅರ್ಜಿ ಸಲ್ಲಿಸಿದ್ದ ಜೋಡಿಗಳನ್ನು ನ್ಯಾಯಾಲಯ ಮತ್ತೆ ಒಂದು ಮಾಡಿದೆ. ಗಂಗಾವತಿ ಕೋರ್ಟ್ನ ಲೋಕ ಅದಾಲತ್ನಲ್ಲಿ ಮುನಿಸು ಮರೆತು 8 ಜೋಡಿಗಳು ಮತ್ತೆ ಒಂದಾಗಿದೆ. ನ್ಯಾಯಾಧೀಶರ ಸಮ್ಮುಖದಲ್ಲೇ ಚಳ್ಳೂರು ಕ್ಯಾಂಪ್ನ ಆನಂದ ಬಾಬು ಮತ್ತು ಸತ್ಯವತಿ, ಕನಕನಗೌಡ ಪಾರ್ವತಮ್ಮ, ನವಲಿಯ ವೀರೇಶ್, ಸಂಗೀತ, ಎತ್ತಟ್ಟಿಯ ಕನಕರಾಯ ಪಾರ್ವತಮ್ಮ ಸೇರಿ 8 ಜೋಡಿ ಒಂದಾಗಿದೆ. ಹಳೆಯ ವೈಷಮ್ಯ ಹಿನ್ನೆಲೆ 2 ಕುಟುಂಬಗಳ ನಡುವೆ ಮಾರಾಮಾರಿಯಾಗಿದೆ. ರಾಯಚೂರಿನ ಮಿರ್ಜಾಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು, ಭೀಕರ ಹೊಡೆದಾಟದಲ್ಲಿ ಓರ್ವ ಮೃತಪಟ್ಟಿದ್ದು 6 ಜನರಿಗೆ ತೀವ್ರ ಗಾಯಗಳಾಗಿವೆ. ಭೀಮೇಶ್ ನಾಯಕ್ ಮೃತ ದುರ್ದೈವಿ. ರಾಮಲಮ್ಮ, ಅಲಾರಿ ನಾಯಕ್, ಧೂಳಯ್ಯ ಎಂಬುವರಿಗೆ ಗಂಭೀರವಾಗಿ ಗಾಯವಾಗಿದ್ದು ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಪಡಿತಾ ಇದ್ದಾರೆ. ದೊಳ್ಳಯ್ಯ, ದೇವಪ್ಪ, ವೀರೇಶ್, ತಾಯಪ್ಪ, ಕೃಷ್ಣಗಾರು ಎಂಬುವವರು ಕಟ್ಟಿಗೆ, ಕುಡುಗೋಲು, ಬರ್ಜಿಗಳಿಂದ ಹಲ್ಲೆಯನ್ನ ಮಾಡಿದ್ದಾರೆ. ಖಾಸಗಿ ಬಸ್ಗಳಲ್ಲಿ ಊರಿಗೆ ಹೋಗೋರು ಎಚ್ಚರವಾಗಿರಿ. ಯಾಕಂದ್ರೆ ಈ ಕಳ್ಳ ದಾರಿ ಮಧ್ಯೆ ಎಂಟ್ರಿ ಹಾಕಿ ಅರ್ಧ ದಾರಿಯಲ್ಲಿಯೇ ಇಳಿದು ಹೋಗ್ತಾನೆ. ಕಳ್ಳರ ಕೈಚಳಕ ಕಂಡು ಪ್ರಯಾಣಿಕರು ದಂಗಾಗಿದ್ದಾರೆ. ಹೀಗೆ ಬಸ್ಗೆ ಎಂಟ್ರಿ ಕೊಟ್ಟ ಕಳ್ಳ ಲ್ಯಾಪ್ಟಾಪ್ ಕದ್ದು ಎಸ್ಕೇಪ್ ಆಗಿದ್ದಾನೆ. ಆಗಸ್ಟ್ ತಿಂಗಳಲ್ಲಿ ಚೆನ್ನೈನಿಂದ ಬೆಂಗಳೂರಿಗೆ ವಿಘ್ನೇಶ್ ಪ್ರಯಾಣ ಮಾಡ್ತಾ ಇದ್ರು. ಎಲೆಕ್ಟ್ರಾನಿಕ್ ಸಿಟಿಗೆ ಬಂದು ನೋಡಿದಾಗ ತನ್ನ ಲ್ಯಾಪ್ಟಾಪ್ ಕಳುವು ಆಗಿರೋದು ಬೆಳಕಿಗೆ ಬಂದಿದೆ. ಇದೀಗ ನಿನ್ನೆ ಬಸ್ CCTV ರಿಟ್ರೀವ್ ಆಗಿದ್ದು ಕಳ್ಳನ ಕೈಚಳಕ ಸೆರೆಯಾಗಿದೆ. ಎಲೆಕ್ಟ್ರಾನಿಕ್ ಸಿಟಿ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಮಂಗಳಮುಖಿಯರ ನೃತ್ಯಕ್ಕೆ ಸಚಿವ ಸಂತೋಷ್ ಲಾಡ್ ಮನಸೋತಿದ್ದಾರೆ. ಮಾನವ ಸರಪಳಿಯಲ್ಲಿ ಭಾಗವಹಿಸಿದ್ದ ಮಂಗಳಮುಖಿಯರು ಧಾರವಾಡ KCD ಮೈದಾನದಲ್ಲಿ ನೃತ್ಯವನ್ನ ಮಾಡಿದ್ರು. ನೃತ್ಯ ಮಾಡುತ್ತಾ ಸಚಿವರಿಗೆ ದೃಷ್ಟಿ ತೆಗೆದ್ರು. ಈ ವೇಳೆ ಸಚಿವ ಸಂತೋಷ್ ಲಾಡ್ ನೋಟಿನ ಕಂತಿಯನ್ನ ಮಂಗಳಮುಖಿಯರ ಕೈಗೆ ಇಟ್ಟಿದ್ದಾರೆ.
ಯಾದಗಿರಿಯ ಶಹಾಪುರದ ಗಂಗನಾಳ ಗ್ರಾಮದಲ್ಲಿ ಪತ್ನಿಯನ್ನೇ ಕತ್ತು ಹಿಸುಕಿ ಕೊಂದಿದ್ದಾನೆ. ಮಾಡಿದ್ದ ಸಾಲ ತೀರಿಸೋದಕ್ಕೆ ಪರಪುರುಷನ ಜೊತೆ ಲೈಂಗಿಕ ಸಂಬಂಧ ಬೆಳೆಸುವಂತ ಪಾಪಿ ಪತಿ ಭೀಮಣ್ಣ ಪೀಡಿಸ್ತಾ ಇದ್ದಂತೆ. ಇದಕ್ಕೆ ಒಪ್ಪದ ಪತ್ನಿ ಶರಣ ಬಸಮ್ಮ ಜಗಳವಾಡಿದ್ದಾಳೆ. ಇದರಿಂದ ಕೋಪಗೊಂಡು ಪತ್ನಿಯನ್ನ ಮರ್ಡರ್ ಮಾಡಿ ಬಳಿಕ ಹೃದಯಾಘಾತದಿಂದ ಮೃತಪಟ್ಟಿದ್ದಾಳೆ ಅಂತ ನಾಟಕವಾಡಿದ್ದ. ಈಗ ತನಿಖೆ ಬಳಿಕ ಗಂಡನ ಕೃತ್ಯ ಬಯಲಾಗಿದೆ. ಒಂದೇ ಭಾರತ್ ರೈಲುಗಳ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಿದ್ದಾರೆ. ಕಲ್ಲು ತೂರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈ ದೃಶ್ಯ ನೋಡಿದ್ರೆ ಎದೆ ಜಲ್ ಅನ್ನುತ್ತೆ. ಪದೇ ಪದೇ ಕಲ್ಲು ಎಸೆತದಿಂದ ವಂದೇ ಭಾರತ್ನಲ್ಲಿ ಪ್ರಯಾಣಿಸುವವರಿಗೆ ಭಯ ಶುರುವಾಗಿದೆ. ಮತ್ತೊಂದೆಡೆ ವಂದೇ ಭಾರತ್ ಗಾಜಿನ ಹೊದಿಕೆ ಬದಲಾಯಿಸಿ ರೈಲ್ವೆ ಇಲಾಖೆ ಸುಸ್ತಾಗ್ಬಿಟ್ಟಿದೆ. ಭಾರಿ ಮಳೆಗೆ ಮೀರತ್ನಲ್ಲಿ 3 ಅಂತಸ್ತಿನ ಕಟ್ಟಡ ಕುಸಿದು ಬಿದ್ದಿದೆ. ದುರಂತದಲ್ಲಿ 10 ಮಂದಿ ಮೃತಪಟ್ಟಿದ್ದಾರೆ. ಮೀರತ್ನ ಜಾಕಿರ್ ಕಾಲೋನಿಯಲ್ಲಿ ಈ ಘಟನೆ ನಡೆದಿದ್ದು, ಅವಶೇಷದಡಿ ಸಿಲುಕಿದ್ದ 5 ಮೃತದೇಹಗಳನ್ನು ಹೊರಗೆ ತೆಗೆಯಲಾಗಿದೆ. 35 ವರ್ಷಗಳಷ್ಟು ಹಳೆಯದಾಗಿರುವ ಕಟ್ಟಡ ಶಿಥಿಲಾವಸ್ಥೆಯಲ್ಲಿತ್ತು. ಮಳೆಯಿಂದಾಗಿ ಕಟ್ಟಡ ಕುಸಿದಿರಬಹುದು ಎಂಬ ಶಂಕೆ ವ್ಯಕ್ತವಾಗಿದೆ. ಭಾರಿ ಮಳೆಯ ಮಧ್ಯೆಯೂ ಕಾರ್ಯಾಚರಣೆ ಮುಂದುವರೆದಿದೆ. ಉತ್ತರ ಪ್ರದೇಶದಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ರಾಮನೂರು ಅಯೋಧ್ಯೆಯಲ್ಲಿ ಸರಯೂ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ನಿರಂತರವಾಗಿ ಸುರಿತಾ ಇರುವ ಮಳೆಗೆ ನದಿ ಉಕ್ಕಿ ಹರಿತಾ ಇದ್ದು, ನದಿ ತೀರದಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಓಣಂ ಒಂದು ವಿಶಿಷ್ಟ ಹಬ್ಬ. ಮೇಲು ಕೀಳು ಎನ್ನದೆ ಎಲ್ಲರೂ ಸೇರಿ ಮಾಡುವ ಹಬ್ಬ ಇದಾಗಿದ್ದು ಎಲ್ಲೆಡೆ ಸಂಭ್ರಮ ಮನೆ ಮಾಡಿದೆ. ದೆಹಲಿಯಲ್ಲೂ ಕೂಡ ಓಣಂ ಸಂಭ್ರಮಾಚರಣೆ ಮನೆ ಮಾಡಿದ್ದು, ಹಬ್ಬದಂದು ಮಾಡಿದ್ದ ಹೂವಿನ ಅಲಂಕಾರ ಗಮನ ಸೆಳೆದಿದೆ. ನಿರಂತರ ಮಳೆಗೆ ಉತ್ತರ ಪ್ರದೇಶದ ಮುರಾದಾಬಾದ್ ಸಂಪೂರ್ಣ ಜಲಾವೃತವಾಗಿದೆ. ಮಹಾ ಮಳೆಗೆ ಜನಜೀವನ ತತ್ತರಿಸಿದೆ. ರಸ್ತೆಗಳೆಲ್ಲ ಕೆರೆಗಳಂತಾಗಿದ್ದು, ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿವೆ. ದೆಹಲಿಯ ಲಕ್ನೋ ರಾಷ್ಟ್ರೀಯ ಹೆದ್ದಾರಿ ನೀರಲ್ಲಿ ಮುಳುಗಿ ಹೋಗಿದೆ. ಇದರಿಂದ ವಾಹನ ಸವಾರರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಈ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಗುಜರಾತ್ನ ಸೂರತ್ನಲ್ಲಿ ಮುಸ್ಲಿಂ ಯುವಕನೋರ್ವ ಪೆನ್ಸಿಲ್ನಲ್ಲಿ ಗಣೇಶ ಮೂರ್ತಿಯನ್ನ ಕೆತ್ತಿದ್ದಾನೆ. ಸಲೀಂ ಶೇಖ್ ಎಂಬ ಶಿಲ್ಪಿ ಗಣೇಶ ಮೂರ್ತಿಯನ್ನ ಕೆತ್ತಿದ್ದಾನೆ. ಶಿಲ್ಪಿ ಕೈಚಳಕಕ್ಕೆ ಭಾರಿ ಪ್ರಶಂಸೆ ವ್ಯಕ್ತವಾಗಿದೆ. ನಿರಂತರ ಮಳೆಯಿಂದಾಗಿ ಗಂಗಾ ನದಿಯ ನೀರಿನ ಮಟ್ಟದಲ್ಲಿ ದಿಢೀರಾಗಿ ಏರಿಕೆ ಕಂಡು ಬರ್ತಾ ಇದೆ. ಹೀಗಾಗಿ ರಸ್ತೆಗಳೆಲ್ಲ ಕೆರೆಗಳಂತಾಗಿವೆ. ಇನ್ನು ಮೀನುಗಾರರು ಬೋಟ್ಗಳನ್ನ ನೀರಿಗೆ ಇಳಿಸಿದಂತಾಗಿದೆ. ಭಾರೀ ಮಳೆಗೆ ನಿಲುಗಡೆಯಾಗಿದ್ದ ಬೋಟ್ಗಳೆಲ್ಲ ನೀರಿನಲ್ಲಿ ತೇಲಾಡ್ತಿವೆ. ದೇಶಾದ್ಯಂತ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಈ ವರ್ಷ ಹಲವಾರು ರೀತಿಯಲ್ಲಿ ಗಣೇಶ ಮೂರ್ತಿಗಳನ್ನು ನಿರ್ಮಾಣ ಮಾಡಲಾಗಿದೆ. ಈ ಮೂಲಕ ಭಕ್ತರು ತಮ್ಮ ಭಕ್ತಿಯ ಪರಾಕಾಷ್ಠೆ ಮೆರೆದಿದ್ದಾರೆ. ಹೀಗೆ ತೆಲಂಗಾಣದ ವಾರಂಗಲ್ನಲ್ಲಿ ಸಂಪೂರ್ಣ ಹೂಗಳಿಂದ ಗಣೇಶನ ವಿಗ್ರಹವನ್ನ ಮಾಡಲಾಗಿದ್ದು ಎಲ್ಲರ ಕಣ್ಮನ ಸೆಳೆದಿದೆ.